ಮುಂಚೆ ಯಾವ ರಾಜ್ಯ ನಿಮ್ದು? ನಮ್ದು ಇಲ್ಲಿ ಬೆಳಗಾಂ ತಕ ಸಂಕೇಶ್ವರ ತಕ ಹಳ್ಳಿ ಐತಿ. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲಿ ಬಂದು 30 ವರ್ಷ ಆಯ್ತು. ನಾವು 30 ವರ್ಷ. ಪಾಠ ಕೊಡೋದು ಅಣ್ಣ ಹೋಗಿದ್ದೆ, ಸಿಕ್ಕಿದ್ರು. ಅದೇ ಯಾವ್ಯಾವ ಜಾತಿ ಇದಾವೆ ಕುರಿ? ಇವೆಲ್ಲ ಚಂದ ಅದಾವ, ಕಡಿ ಅದಾವ, ಬಿಳಿ ಅದಾವ, ಎಲ್ಲ ಅದಾವಲ್ಲ. ಬೀರಪ್ಪ 30 ವರ್ಷ ಆತ ಬಂದ. 30 ವರ್ಷ ಆತ. ಕುರಿ ಮೇಸ್ಕೋತ ದಿನ ಕುರಿಯಾಗ ಹೋಗ್ತೇವ. ಕುರಿಗಳು ಕಾಕೋತ ಗಿಡ ಮಾಡ್ಕೋತ ಹೋಗೋದ. ಇದರಲ್ಲ ಮತ್ತೆ ಮಳೆ ಬರ್ತಂದ್ರೆ ಮಳೆ ಹಾಕೊಂಡ್ ನಿಲ್ಲೋದು. ಹುಡುಗ ಮೆಂಚು ಏನಿದಾರಲ್ಲ ಮತ್ತೆ ನಮ್ದ ಅಡಿಗೆಯಾಗ ಏನ್ ಮಾಡೋದ? ಬಿಸಿಲು ಆಗು ಹಂಗ, ಮಳೆಗಾಲದಾಗ ಮಳೆಯಾಗೂ ಹಂಗ, ಎಲ್ಲಾನು ಹಂಗಾಗಿಲ್ಲ. ಏನ್ರಿ ಕೆಮ್ಮು ಬರ್ತೈತೆ, ಕೆಮ್ಮು ಬರ್ತೈತೆ, ಉಚ್ಚಿಗೆ ರೋಗ ಬರ್ತೈತೆ. ಮತ್ತೆ ಅಮ್ಮತ್ತಲ್ಲಿ ಬರ್ತೈತ್ರಿ, ಅಮ್ಮ ಮೈಲಿ ಹೇಳ್ತಾವ್ರಲ್ಲ ಅದು ಬರ್ತೈತೆ. ಅದಕ್ಕ ಔಷಧಿ ಮಾಡ್ತಾವ. ಏನಾಗ್ತಾವಲ್ಲ ಅವು? ತಮಿಳ್ನಾಡ್ದಾಗ ಹೋಗಿ ಇಂಜೆಕ್ಷನ್ ತರ್ತೇವ. ಭಾರಿ ದುಬಾರಿ ಅಂದ್ರೆ ಒಂದು ಕುರಿಗೆ 1000 ರೂಪಾಯಿ ಖರ್ಚು ಬರ್ತೈತಿ. ಆ ರೋಗ ಇರ್ತೈತಿ. ಅದು ಆ ರೋಗ ಮೇಲೆ ಅದನ್ನ ಔಷಧಿ ತರಬೇಕ, ಔಷಧಿ ಮಾಡ್ಬೇಕ. ಅದು ಮಾಡ್ರನ ಉಳ್ಕೋತಾವ, ಇಲ್ಲಿಗ ಉಳ್ಕೋದಿಲ್ರಿ. ಮತ್ತೇನು ಕಾಲ್ಬಾಯಿ ಜ್ವರ ಬರ್ತಾವಂತಾರ? ಕಾಲ ಬಜಾರಿ ಅದಂತೂ ತಪ್ಪೋದಿಲ್ಲ, ಬಂದ ಬರ್ತೈತಿ. ದೀಪಾವಳಿ ಆಗುತ್ತಲೇ ಕಾಲ್ಜಾರಿ ಬಾಜಾರಿ ಬರಾಕ್ ಚಾಲು ಆಗ್ತೈತಿ. ಅದಕ್ಕೂ ಮೆಡಿಸಿನ್ ಹೋಗಿ ತೊಗೊಂಬರೋದು, ಇಂಜೆಕ್ಷನ್ ಮಾಡೋದು, ಅವನು ಕಾಪಾಡ್ಬೇಕಲ್ಲ. ಇದೇ ಕೆಲಸ ಆಗಿದೆ. ರೋಗದ್ದೇ ಬಾರಿ ಜೋರ್ ಬಂದು ಈ ವರ್ಷ ಭಾರಿ ಖರ್ಚು ಮಾಡಿದ್ವಿ. ಭಾರಿ ಹಾಕಿದ್ವಿ. ಒಂದು 2 ಲಕ್ಷ ತನಕ ಖರ್ಚು ಮಾಡಿದ್ವಿ. 2 ಲಕ್ಷ? 2 ಲಕ್ಷ. ಒಂದ್ಸರಿ 30,000 ಔಷಧಿ. ಒಮ್ಮೆ ಗೈಜಿಗೆ ತಂದಾಗ 20,000, 30,000, 40,000 ಔಷಧಿ ಹಿಂಗೆ ತಂದೆ ತರ್ತೇವೆ. ಅವನ ಅವ ಬದುಕ್ತಾವ್ರಿ. ಇದಕ್ಕೆ ಅವ ತರದ್ರಕ ಫಿನಿಶ್ ಆಗ್ತಾವ, ಹಿಂಗಾಗ್ತಾವ. ಚಿರತೆ ಕಳ್ಳಿ ಏನು ಕಂಡಿಲ್ರಿ? ಕಂಡಿಲ್ಲ. ಈಗ ಬೇಸಿಗೆ ದಿವಸ ಈಗ ಏನ ಹೊಣಿಗೆ ಆತಲ್ಲಿ ಬರ್ತೈತ್ರಿ. ನಾಯಿ ಕೈಡಿಗಳಂತ ಬೆಳತನಕ ಬಂದ ಬರ್ತಾವ. ಕಳ್ಳಿ ಬರ್ತಿರ್ತೈತಿ. ಕೈಡಿ ಅಂತ ಡೈಲಿ ಬರ್ತೈತಿ. ಅವನ್ನ ಬೆಳತಕ ನಿಂತು ಕಾಯ್ಬೇಕ, ಎಲ್ಲ ಮಾಡ್ಕೋಬೇಕಲ್ಲ. ಅವನ ಕಳ್ಳಿ ಎದ್ರಲ್ಲ ಅಂತಾರಲ್ಲ? ಹೆದರಲ್ರಿ. ನಾಯಿಗಳು ಇರ್ತಾವ್ರಲ್ಲ, ನಾಯಿ ಬೆಣ್ಣ ಹಚ್ಚಿದಂದ್ರೆ ಹೆದರ್ತಾವ. ನಿಮ್ಮ ನಾಯಿ ಇದಾವ? 6 ನಾಯಿ ಇದಾವ. ಕುರಿ ಎಷ್ಟಿದಾವ? ಕುರಿ ಒಂದು 500 ಹಾಕವ್ರಿ. 500? ಎಲ್ಲಿದಾವು? ಅಷ್ಟು 500 ಅದಾವ? ಇವನ್ನೆಲ್ಲ ಸೇರಿ ಜಾಸ್ತಿ ಆಗ್ತವೆ. ಇವನು ಅವನು ಕೂಡಿ ಮತ್ತೆ 500 ಆಗ್ತಾವ. ಮತ್ತೊಂದು 550, ಮತ್ತೊಂದು 50 ಜಾಸ್ತಿ ಆಗ್ತಾವ. ಮತ್ತ ಅದ್ರಾಗ ನಾಶ ಆಗ್ತಾವ, ಸಾಯ್ತಾವ. ಏನ್ ಮತ್ತ ಏನು ಭೂಮಿಯಾಗಂದ ಏನ ಬೆಳಿ ಎಲ್ಲ ನನಗ ಬಾ ಅಂದ್ರೆ ಎಲ್ಲಿ ಬರ್ಬೇಕ್ರಿ ಅದ? ಜೀವನ ಕಷ್ಟನ ರೀ. ಮತ್ತೆ ರೈತರ ಒಬ್ರು ಚಲೋ ಇರ್ತಾರ, ಒಬ್ರು ಹೊಂಬಿರ್ತಾರ, ಒಬ್ರು ಬಂದ್ ಬಡಿತಾರ. ಅದನ್ನು ಸಂಭಾಳಿಸಬೇಕ್ರಲ್ಲ. ಅದನ್ನ ಸಿಟ್ಟು ಮಾಡ್ರೆ ಮತ್ತೆ ನಮ್ಮ ಬದುಕ ಜೀವನ ಆಗೋದಿಲ್ಲ. ಹೊಡಿರಲಿ ಅಂತ ರೈತರು ಇಲ್ಲಾಕ್ ಬಿಡಿರೋ ನಿಮ್ ತಾಯಿನ ಹರ ಅಂತಾರ. ಒಬ್ರ ಚಲೋದಾರ ಹೋಗ್ರಿಪ್ಪ ಪಾಪ ನೀವು ಅಡಿವಾಣ ಜೀವನ ಅನ್ನತಾರ. ಹಂಗ ತಿರ್ಸಟ್ ಕೆಟ್ಟಿದ್ದವ್ರ ಬಂದ್ ಹೊಡಿತಾರ. ಹೊಡಿತಾರ್ತೇಳಿ ನಾವು ಸಿಟ್ಟು ಮಾಡೋಂಗಿಲ್ಲ. ಮತ್ತ ಅವ್ನ ಬಾಂಧಕ್ ನಾವ್ ಹೋಗಬೇಕಲ್ಲ. ಹಾ ರೀ, ಬೆಳಿ ಸಣ್ಣ ಗಿಡಗಳು ಕಡಿತಾವು. ಇಲ್ಲಾಕ್ ಬರ್ತಾರೋ ಬೋಸಡಿ ಮಕ್ಕಳ ಕೆಡದಾಗ ಬೈದ್ಬಿಡ್ತಾರ, ಬೇಯ್ತಾರ. ಮತ್ತ ಬೇಯ್ತಾರ್ತೇಳಿ ಸಿಟ್ಟು ಮಾಡಾಕ್ ಬರೋದಿಲ್ಲ ನಾವು. ಬೇರೆ ಊರಿಂದ ಬಂದಿರ್ತೀರ, ನಾವು ಬೇರೆ ವಾದಿ ಮಾಡಿದ್ರೆ ಮೈ ಮೇಲೆ ವಾದಿ ಮಾಡಿದ್ವು. ಮತ್ತೊಮ್ಮೆ ನಾವು ಅವ್ನ ಬಾಂಧಕ್ ಹೋಗಬೇಕಲ್ಲ. ಈ ಮಗನ ಹಂಗ್ ಮಾಡಿದ್ವಿ ಮತ್ತೆ ಯಾಕೆ ಬಂದೆ ಅಂತ ಮತ್ತೆ ಹಿಂಗ. ಕುರಿಲಿ ಯಾವ್ಯಾವ ಜಾತಿ ಇದಾವೆ?
ಒಂದು ಕೆಂದ ಅದಾವ, ಚಂದ. ಕರಿಯವ, ಕಡ್ಲ, ಕೆಂಪ, ಬಿಳಿವ ಎಲ್ಲ ಜಾತಿ. ಈ ಅಣಚಿಕ್ಕಿ ಬಲ್ಲ ಬಲ್ ಅದಾವ, ಹಣಚಿಕ್ ಅದಾವ. ಈಗಿನ ಒಂದು ಸಣ್ಣ ಮರಿ ನೋಡ್ರಿ ಅದು ಬಲ್ ಮರಿ ಅದ. ಹಾಂ, ಅಂಡ ಬಂಡ ಇರ್ತಾವ. ಅಂಡ ಬಂಡ, ನೀಲ, ಜಾಲ, ಜಾಲ ಇರತಾವ. ಅವೆಲ್ಲ ಜಾತಿ ಎಲ್ಲ ಒಂದೊಂದು ನಮ್ನಿ ಒಂದ್ ಜಾತಿ ಇರತಾವ. ಜವಾರಿ ಮರಿ ಬಾರಿ ಇಷ್ಟ ಪಡ್ತಾರಲ್ಲ ಜನ. ಜವಾರಿ ಮರಿನ ಬಾರಿ. ಆ ಸಲ ಮಗ ಏನ್ ಮಾಡಿದ್ರಿ, ಕೆಂದು ಕೊಂಡು ತಗೊಂಡ್ಬಂದಾನ. ಚಂದ. ಒಂದು 32 ಅಲ್ಲ. 32 ಕುರಿ ಕೊಂಡು ತಗೊಂಡ್ಬಂದಾನ. ಇದೇ ಬ್ಯಾಡಪ್ಪ ಕರಿವ ಜವಾರಿನ ಇರ್ಲಿ ಐತಿ ನಾ ಇನ್ನೆ ಅವನೊಂದ್ ತಡೆ ಮಾಡೋಣ ಅಂತ ಕೆಂದ ತಗೊಂಡು ಬಂದ. ಅವ ಕೆಂದ ಆಗಿದಾವ್ ನೋಡ್ರಿ, ಬರೇ ಕೆಂದ. ಕರಿವು ಅದಾವ ಎಲ್ಲ ಅರ್ಧ ಮರ್ಧ ಜಾಸ್ತಿನ ಕರಿವು ಅದಾವ್ರಿ. ಜವಾರಿನ ಬಾಳ ಅದಾವ ನಮ್ಮ. ಕೆಂದ ಏನ ತಗೊಂಬಂದೇವ್ರಲ್ಲ ಅವಷ್ಟ ಹೈಬ್ರಿಡ್ ಜಾತಿ. ಹೈಬ್ರಿಡ್. ಮತ್ತೇನ ಕೆಂದ ಏನೋ ಹುಳಿ ಬರ್ತದಂತಲ್ಲ ಮಟನ್. ಮಟನ್ ಹುಳಿ ಬರ್ತೈತಿ ಅದ. ಇದ ಕರಿಯೋದ್ ಏನೈತಿ ಜವಾರಿ, ಇದು ಭಾರಿ ನೈಸ್ ಬರ್ತೈತಿ. ರುಚಿ ಬರ್ತೈತಿ, ಭಾರಿ ರುಚಿ ಅಂದ್ರೆ ರುಚಿ. ಉತ್ತರ ಕರ್ನಾಟಕದವ್ರು ಜಾಸ್ತಿ ಬೆಳೆವ್ ತಿಂತಾರಂತಲ್ಲ. ಅದೊಂದು ಕರ್ನಾಟಕದಾಗ ಅವ್ರ ಏನ್ ತಿಂತಾರ ಅವ್ರಿಗೆ ಅದನ್ನ ಇರ್ತೈತಿ. ಇದಕ್ಕೆ ನಮ್ ಕಡೆ ಇದು ಇರ್ತೈತಿ. ಬೆಂಗಳೂರು ಸೈಡ್ ಏನೈತ್ರಿ, ಇಟ್ಟು ಸಣ್ಣ ಏನ್ ಮರಿ ಅದಾವಲ್ಲ ಇವ ಜಾಸ್ತಿ ತಿನ್ನೋದವ್ರು. ದೊಡ್ಡ ತಿನ್ನಂಗಿಲ್ಲ ಅವ್ರು. ಸಣ್ಣ ಮರಿ 5-6 ಸಾವಿರ ತಿನ್ನಕ ಸಾಕಾಗೇನು ಒಯ್ದಲ್ಲ ಮತ್ತ ಅವ್ರ ಎಲ್ಲ ಇದು ಲೋಡ್ ಗಟ್ಲೆ ತುಂಬ್ತಾರೆ. ಮತ್ತೆ ಸಾರು ಕರಗಲ್ಲ, ಅದು ಸಾರಿನಾಗ ಮಟನ್ ಕರಗಲ್ಲ. ಕರೆಕ್ಟದೆ ಅಂತದೇ ಅವ್ರಿಗೆ ಬಾರಿ ರುಚಿ. ಅದೇ ರುಚಿ ಕೊಡ್ತೈತಿ ಅವ್ರಿಗೆ ಮಟನ್. ಸಣ್ಣ ಮರಿ ಮಟನ್ ರುಚಿ ಕೊಡೋದ. ದೊಡ್ಡ ಕುರಿಯದ ರುಚಿ ಬರೋದಿಲ್ಲ ಅಂತಾರ ಅವ್ರು ಬೆಂಗಳೂರದಾಗ. ಮತ್ ಈ ಕಡೆ ಭಾಗದಾಗ ಏನೈತ್ರಿ, ಇದ ದೊಡ್ಡ ಕುರಿನ ತಿಂತಾರ. ಸಣ್ಣ ಮರಿ ಈ ಕಡೆ ಮುಟ್ಟಂಗಿಲ್ಲ. ಪಾಪ ಸಣ್ಣ ಮರಿ ಆದ್ ಏನ್ ಮಾಡೋಣ ಅಂತಾರ. ಮನುಷ್ಯನ್ ರೂಢಿ ಆದಂದ್ರೆ ಮನುಷ್ಯರನ್ನ ಬಿಟ್ಟು ಹೋಗುದಿಲ್ಲ. ಈಗ ಒಂದ್ 20 ಮರಿ ಅದಾವೆ, ನಾವ್ ಈಗ ಬಿಟ್ಟು ನಮ್ಮಿಂದ ಹಿಂದೆ ಬರ್ತಾವ. ಬೇಸಿಗೆ ಜಾಸ್ತಿ ಇರ್ತದ, ಮಳೆಗಾಲದಾಗ ಜಾಸ್ತಿ ರೇಟ್. ಈ ಟೈಮ್ನಾಗ ಜಾಸ್ತಿ, ಬೇಸಿಗೆ ರೇಟ್, ಬೇಸಿಗೆ ರೇಟ್ ಜಾಸ್ತಿ. ಮಳೆಗಾಲದಾಗ ಒಂದರ ಕಮ್ಮಿ ರೇಟ್ ಇರ್ತೈತಿ. ಚಲೋ ಬದುಕತ್ತಾರ ರೇಟ್, ಮತ್ತ ಅಂತ ರೇಟ್ ಕಡಿಮೆ. ಮಳೆ ಪಳಿ ತೋದು ಮಳಿಗೆ ಒಂದರ ತೋದ್ ಇದಾಗ್ತಾವ್ರಲ್ಲ ಅವಾಗತ್ತು ಕಡಿಮೆ. ಈಗ ಬ್ಯಾಸಿಗೆ ಏನೈತಿರ್ಲ ರೇಟ್ ಜಾಸ್ತಿ. ನಾಯಿಗಳು ಇರ್ತಾವ್ರಿ, ಬೆನ್ ಹತ್ತವ್ರಿ, ನೋಡಿದ್ವು ಬೆನ್ ಹತ್ತಾವು. ಇಲ್ಲಿ ನಮ್ ಕಣ್ ತೈಪಿ ಹೋದಂದ್ರೆ 3 ತಿಂತಾವು. ಒಂದು ವಾರದಾಗ ಮೊನ್ನೆ ಒಂದೇ ವಾರದಾಗ 3 ಹೋದ್ವು. ನಮ್ಮವೇ ಕಣ್ಣಿಗೆ ಕಾಣ್ದಂಗ ಹೋಗ್ಬಿಟ್ಟಿವ್ರಿ. ನಾನ ಇವನ ಕುರಿಯಾಗ ಜಾಸ್ತಿ ಇರೋದ. ಇವತ್ತೇ ಅದೇ ನೋಡ್ರೆ ಹಿಂಗ್ ಮೆಸ್ಕೋತ್ ಹೋಗಿದಾವ. ಒಂದ್ ಒಟ್ಟಿಂದ ಓಟ್ ಮೇಕೋತ್ ಹೋಗ್ಬಿಟ್ಟಾವ. ಅದ್ರಾಗ ಒಂದ್ ಬಂದೈತಿ, ಒಂದ್ ಕಳದ್ ಬಿಟ್ಟಿ. ಏನ್ ಯಾರ ಹಿಡ್ಕೊಂಡ್ ಹೋಗಿರ ಅಂತಾನ? ಹಿಡ್ಕೊಂಡು ಜನನೇ ಹಿಡ್ಕೊಂಡು ಹೋದ್ ತಿಂದೇ ಬಿಟ್ರಿ. ಎಲ್ಲ ತಿಂದ್ ಬಿಟ್ರು. ಏನ್ ಮಾಡಿದ್ರಿ ಮತ್ತ ಇನ್ನ ತಪಾಸ್ ಐತಿ ಜೀವವಾದ ಬಳಕ ಏನ್ ಬರ್ತೈತಿ. ಕೊಯ್ಕೊಂಡ್ ತಿನ್ಲಾರೆ ಅಂದ್ರು, ಕೊಯ್ಕೊಂಡ್ ತಿಂದಪ್ಪ ಅಂದ್ರು. ಮತ್ತೆ ಹಿಂಗಿನ ಅವ್ರನ್ನ ಹೊಡ್ಯಾಕ ಬಡ್ಯಾಕ ಬರ್ತೈತ್ರಿ. ಬೇಡ ಅವ್ರೇನು ನಾವು ಬೇರೆ ಊರ್ನಾಗಿದ್ದು ಏನೋ ಮಾಡಕ್ಕಾಗಲ್ಲ, ಏನೇನು ಮಾಡೋದಿಲ್ಲ. ಮೇನ್ ಕಷ್ಟ ಆಗೋದು. ಕಷ್ಟ ಅಂದ್ರೆ ನಮ್ಗೆ ಇದಾರೆ. ಯಾಕ ಇದ್ದೂರಾಗ ಆದ್ರೆ ಬಾರ್ಲೆ ಮಗನ. ಹೌದಲ್ಲ, ನಿನ್ನ ಒಂದ್ ಪಟ್ ನೋಡ್ತೇವೆ ಏನ್ ಆಕೈತಿ ಅಂತೀವಿ. ಮೇಕೆ ಹಾಲಿದ್ರೆ ಈಗ ಕಾಲ್ ಮುರಿದು ಯಾವ್ದಾರ ರೋಗ ರುಚಿ ಬರ್ತೈತಿರ್ಲ, ಅವತ್ರ ಹಾಲು ಕುಡಿದ್ರ ಇಡೀ ಭೂಮಿಯಾಗಿಂದ ಸೊಪ್ಪೆಲ್ಲ ತಿಂತೈತಿರಿ. ಅದ ಒಂದೇ ಒಂದ್ ಗಿಡ ಮುಟ್ಟಲ್ಲ. ಅದ ಗಿಡ ಒಂದ್ ಗಿಡನ ಅಟ್ಟ ಮುಟ್ಟಕೋದ್ರಿ. ಅದ ಇಡೀ ಭೂಮಿಯಾಗ ಯಾವ ಸೊಪ್ಪು ಇರ್ತೈತಿ ಆ ಸೊಪ್ಪು ತಿಂತೈತಿರಿ. ಅದ ಮೇಕೆ ಅತ್ರ ಹಾಲು ಜರ ತಿಂದರೆ ಅದಕ್ಕೆ ರೋಗ ಇಲ್ರಿ. ಹಿಂಗಾದ್ರ ಅದನ್ನ ಹಾಲ ಈ ಕೈ ಮುರ್ಲಿ ಕಾಲ್ ಮುರ್ಲಿ ಏನೇ ಮುರ್ಲಿ ಏನಾರ ಕೊಟ್ಟಿದ್ದಿರ್ಲಿ ಅವ್ರ ಔಷಧಿ ಕೊಡ್ತಾರ. ಯಾತರ ತಗೋಪ್ಪ ಅಂತ ಕೇಳ್ತಾರ. ಇವ್ರು ಕೈ ಮುರಿದಾರ ಮ್ಯಾಕೆ ಹಾಲಿನಾಗ ತಗೋಬೇಕಪ್ಪ ಅಂತಾರ. ಮತ್ತ ಕೈ ಮುರ್ದ ಕಾಲ್ ಮುರ್ದ ಇದಕ್ಕ
ಎಲ್ಲಿ ಕಟ್ಸ್ಕೊಂಡ್ ಬರ್ತಾರ ಹೋಗಿ ಮತ್ ನಮ್ಮ ಹತ್ರ ಬರ್ತಾರ ಅವ್ರ ಗುಳಿಗೆ ಅವ್ರನ್ನ ಕೊಡ್ತಾರಲ್ಲ ಅವ್ರಿಗೆ ಯಾವ್ದಾರ ತಗೊಳದ್ರ ಮ್ಯಾಕೆ ಹಾಲಿನಾಗ ತಗೋಬೇಕು ಬಾಕಿದಾಗ ತಗೊಳಕ್ ಮೇಕೆ ಹಾಲಿನಾಗ ಭಾರಿ ಶಕ್ತಿ ಅಂತಲ್ಲ. ಶಕ್ತಿ ಅಂದ್ರೆ ಏನು ಫುಲ್ ಶಕ್ತಿ ರೀ ಅದಕ್ಕೆ ಬರ್ತೈತ್ರಿ. ಕರೆ ಆ ಪಾಪ ನಮಗ ಮ್ಯಾಕೆ ಇರ್ತಾವು ನಮಗ ಅಟ್ಟ ಬರ್ತೈತಿ. ಈಗ ಪಾಪ ನಿಮ್ಮಂತವ್ರಿಗೆ ಎಲ್ಲಿ ಬರ್ಬೇಕು ಈಗ ಮ್ಯಾಕೆ ಎಲ್ಲಿ ನಿಮ್ಮ ಮನ್ಯಾಗ ಮ್ಯಾಕೆ ಇಲ್ಲ. ಭೂಮ್ಯಾಗ ಎಲ್ಲ ಸೊಪ್ಪಿನದ್ರಿ ಅದೆಲ್ಲ ಗಿಡಗಂಟಿ ಏನದ ಅದ್ರಾಗ ಬಾಳ ತಾಕತ್ ಇರ್ತೈತಿ. ಕುರಿ ಹಂಗ್ ತಿನ್ನಲ್ಲ, ಕುರಿ ಹುಲ್ಲು ತಿಂತೈತ್ರಿ ಅಷ್ಟೇ. ಹುಲ್ಲು ತಿಂತೈತಿ, ಕಂಟಿ ತಿಂತೈತಿ. ಕರೆ ಎಲ್ಲಾ ಸೊಪ್ಪು ತಿನ್ನೋದು ಆ ಮ್ಯಾಕಿನೇ. ಲೆಕ್ಕಲೆ ನೋಡ್ರಿ ಮ್ಯಾಕಿ ಮಟನ್ ಬಾರಿ. ನಮ್ ಕಡೆ ತಿನ್ನಲ್ಲ. ಕುರಿ ಮಟನ್ಕಿಂತ ಮ್ಯಾಕಿ ಮಟನ್ ತಿಂದಾವ ಅವ್ನಿಗೆ ಏನೂನು ರೋಗನೇ ಇಲ್ಲ. ಒಳ್ಳೇದು, ಭಾರಿ ಒಳ್ಳೇದ್ರಿ ಅದ. ನಮ್ ಕಡೆ ಎಲ್ಲ ಬರೀ ಮ್ಯಾಕಿನ ತಿಂತಾರ, ಕುರಿ ತಿನ್ನೋಂಗಿಲ್ಲ ಜಾಸ್ತಿ. ಬರೇ ಮ್ಯಾಕಿನ ನಮ್ ಕಡೆ. ಬೆಳಗಾಮ ಏನ್ ಐತಿರ್ಲ ಬರೇ ಮ್ಯಾಕಿ ಕೊಡಲ್ಲ, ಕುರಿ ಹೆಚ್ಚು ತಿನ್ನೋದಿಲ್ಲ. ಈ ಕಡೆ ಏನೈತ್ರಿ ಕುರಿ ಜಾಸ್ತಿ ತಿಂತಾರ, ಮ್ಯಾಕಿ ಕಡಿಮೆ ತಿಂತಾರ. ಮ್ಯಾಕಿ ಮಟನ್ ಯಾವ ತಿನ್ನೋಪ್ಪ ಅಂತ ಅಂತಾರೆ ಈ ಕಡೆ.